ಇವತ್ತಿನ ರೆಸಿಪಿ ಹೆಲ್ದಿ ಹಾಗೆ ಅಷ್ಟೇ ಕ್ರಂಚಿಯಾಗಿರುತ್ತೆ. ಸಂಜೆ ಹಸಿವಿಗೆ ಅಥವಾ ಮಕ್ಕಳು ಸ್ನ್ಯಾಕ್ಸ್ ಕೇಳಿದಾಗ, ದೊಡ್ಡವ್ರಿಗೆ ಆಗಲಿ ಸ್ನ್ಯಾಕ್ಸ್ ಬೇಕಂದಾಗ ಈ ಥರ ಹೆಲ್ದಿಯಾಗಿರೋಂಥ ರೆಸಿಪಿ ಮಾಡ್ಕೊಳ್ಬೋದು. ತುಂಬ ಕ್ರಂಚಿಯಾಗಿ ಸೌಂಡ್ ನಿಮಗೆ ಗೊತ್ತಾಗ್ತಾ ಇರುತ್ತೆ. ತುಂಬಾ ಕ್ರಂಚಿಯಾಗಿ ಚೆನ್ನಾಗಿ ಬರುತ್ತೆ. ಹೆಲ್ದಿನೂ ಸಹ ಮಕ್ಕಳಿಂದ ದೊಡ್ಡವ್ರವ್ರಿಗೆ ಎಲ್ಲರೂ ತಿನ್ಬೋದು. ವಿಂಟರ್ ಸ್ಪೆಷಲ್ ಅಂತ ಹೇಳ್ಬೋದು. ಈ ಚಳಿಗಾಲದಲ್ಲಿ ಎಳ್ಳು ಈ ಥರ ಎಲ್ಲ ಬಳಸೋದ್ರಿಂದ ಒಳ್ಳೆ ಎಣ್ಣೆ ಅಂಶ ಇರುತ್ತೆ. ಹಾಗಾಗಿ ತುಂಬಾ ಒಳ್ಳೆಯದು. ನಾನು 1 ಕಪ್ ಮೆಷರ್ಮೆಂಟಲ್ಲಿ ಎಲ್ಲನೂ ತೊಗೊಳ್ತಾ ಇದ್ದೀನಿ. ಇಲ್ಲಿ ಎಳ್ಳು 1 ಕಪ್ ತೊಗೊಂಡಿದ್ದೀನಿ. ಹಾಗೆ ಪಂಪ್ಕಿನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸ್ ಎರಡೂ ಸೇರಿ 2 ಕಪ್ ತೊಗೊಂಡಿದ್ದೀನಿ ನಾನು. ಮೊದಲೇ ಲೈಟಾಗಿ ಎಲ್ಲನೂ ಹುರಿದು ಇಟ್ಕೊಂಡಿದ್ದೀನಿ ನಾನು. ಫ್ರೈ ಮಾಡಿರೋದನ್ನು ನಂತರ ಮತ್ತೆ ನಾನು ಇಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ ಅಷ್ಟೇ. ನೀವು ಹುರಿದೇ ಇರೋದು ತೊಗೊಂಡ್ರೆ ಮೊದಲಿಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ಆನಂತರ ಮಾಡ್ಕೊಳ್ಳಿ. ನಾನಿಲ್ಲಿ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಕಪ್ನಷ್ಟು ಸೀಡ್ಸ್ ತೊಗೊಂಡಿದ್ದೀನಿ. ಹಾಗೆ 1 ಕಪ್ನಷ್ಟು ಎಳ್ಳನ್ನು ತೊಗೊಂಡಿದ್ದೀನಿ. ನಿಮ್ಗೆ ಯಾವ್ದು ಬೇಕೋ ತೊಗೋಬೋದು. ಫ್ಲ್ಯಾಕ್ಸ್ ಸೀಡ್ಸ್ ತೊಗೋಬೋದು. ಎಲ್ಲನೂ ಮಿಕ್ಸ್ ಮಾಡಿ ತೊಗೋಬೋದು. ಅಥವಾ ನಟ್ಸ್ ಇದ್ದರೆ ನಟ್ಸ್ ಎಲ್ಲ ಕಟ್ ಮಾಡಿ ತೊಗೊಳ್ಬೋದು. 3 ಕಪ್ಪಿಗೆ 1 ಕಪ್ನಷ್ಟು ಬೆಲ್ಲ ತೊಗೊಳ್ಬೇಕಾಗುತ್ತೆ. ನೀವು ಬೆಲ್ಲ ಬೇಡ ಅನ್ನೋರು ಇದ್ರ ಬದಲಿಗೆ 1 ಕಪ್ನಷ್ಟು ಡೇಟ್ಸ್ನ ತೊಗೋಬೋದು. 1 ಕಪ್ ಬೆಲ್ಲಕ್ಕೆ 1/4 ಕಪ್ನಷ್ಟು ನೀರನ್ನು ಸೇರಿಸಿ ಈ ಥರ ಪಾಕ ತೊಗೋಬೇಕು. ನೋಡಿ, ಈ ಥರ ಒಂದು 5ರಿಂದ 10 ನಿಮಿಷ ಬಿಟ್ಟ ಮೇಲೆ ಈ ಥರ ಲೈಟಾಗಿ ನೊರೆ ಸ್ಟಾರ್ಟ್ ಆಗುತ್ತೆ. ಆಗ ಪಾಕ ಸರಿ ಇರುತ್ತೆ. ನೋಡಿ, ಇಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ. ನೋಡಿ, ಸೌಂಡ್ ಆಗ್ತಾ ಇದೆ. ಈ ರೀತಿ ಪಾಕ ಬಂದಾಗ ಈ ರೀತಿ ಸೌಂಡ್ ಬರ್ತಾ ಇದೆ ಅಂತಂದರೆ ನಮಗೆ ಚಿಕ್ಕಿ ಮಾಡೋದಕ್ಕೆ ಕರೆಕ್ಟ್ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಅಂತ ಹೇಳ್ಬೋದು. ನೋಡಿ, ಈ ಥರ ಲೈಟಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಫುಲ್ಲು ನೊರೆ ನೀವು ತಿರುಗಿಸ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ. ನೊರೆ ಸ್ಟಾರ್ಟ್ ಆದಾಗ ಇದನ್ನು ಚಿಕ್ಕಿ ಮಾಡೋದಕ್ಕೆ ಕರೆಕ್ಟ್ ಇರುತ್ತೆ ಇದು. ಈಗ ನಾನು ಏನು ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಾನು. ನೆನ್ಪಿಟ್ಕೊಳ್ಳಿ, 1 ಕಪ್ನಷ್ಟು ಎಳ್ಳು ಹಾಗೆ 2 ಕಪ್ನಷ್ಟು ಸನ್ಫ್ಲವರ್ ಸೀಡ್ಸು ಮತ್ತು ಪಂಪ್ಕಿನ್ ಸೀಡ್ಸ್ ಎರಡು ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ. 1 ಕಪ್ನಷ್ಟು ಬೆಲ್ಲ ತೊಗೊಂಡಿದ್ದೀನಿ. 1/4 ಕಪ್ನಷ್ಟು ನೀರು. ಇಷ್ಟೇ ಮೆಷರ್ಮೆಂಟ್. ಇದಕ್ಕೆ ತುಂಬ ಈಸಿಯಾಗಿ ಮಾಡ್ಬೋದು. ಬೆಲ್ಲ ಎಲ್ಲ ಪಾಕ ಆಗಿದ ತಕ್ಷಣ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಕೈ ಬಿಡದೆ ತಿರುಗಿಸ್ಬೇಕು. ಈ ಟೈಮಲ್ಲಿ ಲೇಟ್ ಮಾಡೋಂಗಿಲ್ಲ. ತುಂಬಾ ಎಷ್ಟು ಫಾಸ್ಟಾಗಿ ಮಾಡಿದ್ರೆ ಅಷ್ಟು ಚೆನ್ನಾಗಾಗುತ್ತೆ. ಇಲ್ಲಾಂದರೆ ಪಾತ್ರೆಗೇ ಅಂಟ್ಕೊಂಡ್ಬಿಡುತ್ತೆ. ಇದೆಲ್ಲನೂ ಗಟ್ಟಿಯಾಗಿ ಉಂಡೆ ಫಾರ್ಮ್ ಆಗಿಬಿಡುತ್ತೆ. ನೋಡಿ, ಈ ಥರ ಎಲ್ಲ ತಿರುಗಿಸ್ಕೊಟ್ಟು ಈಗ ಒಂದು ಮಣೆಗೆ ನಾನು ತುಪ್ಪ ಹಾಕಿ ಇಟ್ಟಿದ್ದೆ. ಅದಕ್ಕೇ ಇದನ್ನೆಲ್ಲ ಹಾಕಿ ಲಟ್ಟಣಿಗೆಯಲ್ಲಿ ಈ ಥರ ಒಂದು ಸಮ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳು ಮಾಡ್ಕೊಳ್ಳಿ. ನಾನಿಲ್ಲಿ ತುಂಬ ತೆಳು ಮಾಡ್ಕೊತಾ ಇಲ್ಲ. ಮೀಡಿಯಮ್ ಆಗಿ ಸ್ವಲ್ಪ ದಪ್ಪ ಇರೋ ಥರ ಮಾಡಿಕೊಂಡು ನೋಡಿ, ಈ ಥರ ಕೈಯಲ್ಲೇ ತಟ್ಟಿ ಒಂದು ಶೇಪ್ ತೊಗೊಂಡಿದ್ದೀನಿ. ನಂತರ ಈ ಥರ ಪಿಜ್ಜಾ ಕಟರ್ ಅಥವಾ ಚಾಕುವಿನ ಸಹಾಯದಿಂದ ಬಿಸಿ ಇರಬೇಕಾದ್ರೇ ಚೆನ್ನಾಗಿ ಈ ಥರ ಮಾರ್ಕ್ ಮಾಡಿ ಇಟ್ಬಿಡ್ಬೇಕು. ತಣ್ಣಗಾದ ನಂತರ ನಾವು ಕಟ್ ಮಾಡೋದಕ್ಕೆ ಆಗೋದಿಲ್ಲ. ಬಿಸಿ ಇರೋವಾಗಲೇ ನೀವು ಈ ರೀತಿ ಮಾರ್ಕ್ ಮಾಡಿ ಇಟ್ಕೊಂಡು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನಾನು ಒಂದು 5 ನಿಮಿಷ ಬಿಟ್ಟಿದ್ದೀನಿ ಅಷ್ಟೇ. ಅಷ್ಟೊತ್ತಿಗೆ ನನಗೆ ಕರೆಕ್ಟಾಗಿ ಗಟ್ಟಿ ಆಗೋಕ್ಕೆ ಶುರು ಆಗಿದೆ. ನೋಡಿ, ಈ ಥರ. ಹಾಗಂತ ಏನು ತುಂಬ ಮುರಿಯೋದಕ್ಕಾಗಲ್ಲ, ಗಟ್ಟಿ ಆ ಥರ ಅಲ್ಲ. ನಮಗೆ ಪರ್ಫೆಕ್ಟಾಗಿ ನಮಗೆ ಬರ್ಫಿ ಯಾವ ಥರ ಬೇಕೋ ಆ ಥರ ನೀಟಾಗಿ ಆಗಿದೆ. ನೋಡಿ, ಈ ರೀತಿ ರೆಡಿ ಆಗುತ್ತೆ. ವಿಂಟರ್ ಸ್ಪೆಷಲ್ ಅಂತಲೇ ಹೇಳ್ಬೋದು. ಈ ರೀತಿ ಹೆಲ್ದಿಯಾಗಿ ಮಾಡ್ಕೊಳ್ಳೋಣ. ಸ್ನ್ಯಾಕ್ಸ್ ಅಂತೂ ತುಂಬಾ ರುಚಿಯಾಗಿರುತ್ತೆ. ಒಂದು ಬರ್ಫಿ ತಿಂತಂದರೆ ಸಾಕು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.